ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಒಂದು ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಕ್ಯಾಲಿಫೋರ್ನಿಯಾ ಬೀಚ್ ಹೌಸ್ ಅಲ್ಲಿ ಕಳ್ತನ ಆಗಿದೆ. ಕಳ್ಳರು ಬಂದು ಆ ಒಂದು ಬೀಚ್ ಹೌಸ್ ನ ಹಿಂದಗಡೆಯಿಂದ ಅದನ್ನ ಬ್ರೋಕ್ ಮಾಡಿ ಒಳಗಡೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಪ್ಡೇಟ್ ಎಲ್ಲ ಇವನ್ ಪೊಲೀಸ್ ಗಳೇ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಬೀಚ್ ಹೌಸ್ ನ ಪರ್ಚೇಸ್ ಮಾಡಿರ್ತಾರೆ. ಅಂಡ್ ಆ ಒಂದು ಬೀಚ್ ಹೌಸ್ ಅಲ್ಲಿ ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ಕಳ್ತನ ಆಗಿದೆ. ಕಳ್ಳರು ಆ ಒಂದು ಬೀಚ್ ಹೌಸ್ ನ ಹಿಂದೆಯಿಂದ ಬಂದು ಆ ಒಂದು ಗೋಡೆನ ಒಡೆದಾಕಿ ಒಳಗಡೆ ನುಗ್ಗಿ ಕಳ್ತನ ಮಾಡಿದ್ದಾರೆ. ಅಂಡ್ ಇದೆಲ್ಲ ಆದ್ಮೇಲೆ ಸೆತ್ ರೋಲೆನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರಿಗೆ ವಿಚಾರ ತಲುಪಿದೆ. ಅಷ್ಟೇ ಅಲ್ಲ, ಕಳ್ತನ ಆಗ್ಬೇಕಾದ್ರೆ ನಮ್ಮ ಸೆತ್ ರೋಲೆನ್ಸ್ ಬೆಕ್ಕಿ ಲಿಂಚ್ ಹಾಗೆ ಯಾವ ವ್ಯಕ್ತಿನೂ ಕೂಡ ಆ ಒಂದು ಬೀಚ್ ಹೌಸ್ ಒಳಗಡೆ ಇರ್ಲಿಲ್ವಂತೆ. ಅಫ್ಕೋರ್ಸ್ ಅವರು ಅಲ್ಲಿ ಎಂಜಾಯ್ಮೆಂಟ್ ಗೆ ವರ್ಷಕ್ಕೊಂದ್ಸತಿ ಹೋಗೋರು ಅನ್ಕೋತೀನಿ. ಅಂಡ್ ಆ ಒಂದು ಟೈಮ್ ನ ನೋಡ್ಕೊಂಡು ಕಳ್ಳರು ಹೋಗಿ ಕಳ್ತನ ಮಾಡಿದ್ದಾರೆ. ನನಗೆ ಭಯ ಆಗಿದ್ದೇನಪ್ಪ ಅಂದ್ರೆ, ಇವರೆಲ್ಲ ಕಳ್ತನ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೆತ್ ರೋಲೆನ್ಸ್ ಬೆಕ್ಕಿ ಲಿಂಚ್ ಅವರ ಪಾಪು ಏನಾದ್ರೂ ಇದ್ದಿದ್ರೆ ಅವರ ಗತಿ ಏನು ಅಂತ. ನಿಜವಾಗ್ಲೂ ನೀವು ಅನ್ಬಹುದು, ಏನ್ ಗುರು WWE ಸೂಪರ್ ಸ್ಟಾರು ಕಳ್ಳರನ್ನ ಇಟ್ಕೊಂಡು ಚೆಚ್ಚಾಕ್ತಾರೆ ಅಂತ. ನೀವ್ ಅನ್ಕೊಂಡಂಗೆ ಏನು ಆಗೋದಿಲ್ಲ, ಯಾಕಂದ್ರೆ ಕಳ್ಳರು ವೆಪನ್ಸ್ ಗಳನ್ನು ಕೂಡ ಇಟ್ಕೊಂಡು ಬಂದಿರಬಹುದು. ಸೊ ಅದೃಷ್ಟ ಏನಪ್ಪಾ ಅಂದ್ರೆ, ಕಳ್ತನ ನಡೆಯೋ ಜಾಗದಲ್ಲಿ ಯಾರು ಕೂಡ ಇರ್ಲಿಲ್ವಂತೆ. ಏನೇನ್ ಕಳ್ದೋಗಿದೆ ಅನ್ನೋದು ಯಾವ್ದು ಕೂಡ ಗೊತ್ತಾಗಿಲ್ಲ. ಒಟ್ನಲ್ಲಿ ಕಳ್ತನ ಆಗಿರೋದು ಮಾತ್ರ ಖಂಡಿತವಾಗ್ಲೂ ನಿಜ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಐ ಥಿಂಕ್ ಯಾವುದೋ ಒಂದು ಡೈರಿ ಬರೀತಾ ಇದ್ದಾರೆ ಅನ್ಕೋತೀನಿ. ಅದ್ರ ವಿಚಾರವಾಗೋ ತುಂಬಾನೇ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 41 ಗೆ WWE ಅವರು ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಒಂದು ಮ್ಯಾಚ್ ನ ಸೆಟ್ ಮಾಡಿರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಸ್ಟೋರಿನೂ ಕೂಡ WWE ಅವರು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡಿರ್ತಾರೆ. ಬಟ್ ಇವರು ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ಹೋಗಿ ಆ ಕಂಪ್ಲೀಟ್ ಸ್ಟೋರಿನ ಹಾಳು ಮಾಡಿಬಿಡ್ತಾರೆ. ಅದರಲ್ಲೂ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಶಾರ್ಲೆಟ್ ಫ್ಲೇರ್ ಅವರ ಡಿವೋರ್ಸ್ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅಂದ್ರೆ ನೀನು ಈಗಾಗಲೇ 3 ಜನನ್ನ ಮದುವೆ ಆಗಿ 3 ಜನನು ಕೂಡ ಬಿಟ್ಟು ಹೋಗಿದೆಯಾ ಅಂತ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಪ್ರೋಮೋದಲ್ಲಿ ಹೇಳ್ಬಿಡ್ತಾರೆ. ಅಂಡ್ ಆಗ ಇಡೀ ಕ್ರೌಡು ಆ ಒಂದು ವಿಚಾರವಾಗಿ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಆ ಒಂದು ವಿಚಾರ ನಮ್ಮ ಶಾರ್ಲೆಟ್ ಫ್ಲೇರ್ ಅವರಿಗೆ ಚೂರು ಕೂಡ ಇಷ್ಟ ಆಗ್ಲಿಲ್ವಂತೆ. ಆ ಒಂದು ವಿಚಾರ ಪ್ರೋಮೋದಲ್ಲಿ ಇರಲೇ ಇಲ್ವಂತೆ. ಬಟ್ ಆನ್ ದ ಸ್ಪಾಟ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹೇಳಿದ್ರು. ಅಂಡ್ ಅಷ್ಟೇ ಅಲ್ಲ, ಆ ಒಂದು ವಿಚಾರನ ಕೇಳಿಸ್ಕೊಂಡು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು, ನಿಜವಾಗ್ಲೂ ಜನ ನನ್ನನ್ನ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಇಷ್ಟೊಂದು ದ್ವೇಷ ಮಾಡ್ತಾರ, ನಾನು ಅಷ್ಟೊಂದು ಕೆಟ್ಟೋಳ ಅಂತ ಯೋಚನೆ ಮಾಡೋ ಲೆವೆಲ್ಗೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಹೋಗಿದ್ರಂತೆ. ನಿಜವಾಗ್ಲೂ ಆ ಒಂದು ಟೈಮಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರಬಹುದು. ಅವರ ಪರ್ಸನಲ್ ಲೈಫು ಅವರಿಗಿಷ್ಟ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೂ ಕೂಡ ಜನಗಳು ಅವರನ್ನ ವಿಲನ್ ಆಗಿ ನೋಡಿದ್ರು ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಈ ಒಂದು ವಿಚಾರವಾಗಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು 4 ಹಾರ್ಸ್ ವುಮೆನ್ಸ್ ಗಳ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು 4 ಹಾರ್ಸ್ ವುಮೆನ್ಸ್ ಗಳು WWE ಕಂಪನಿಯಲ್ಲಿ ಯಾರ್ಯಾರು ಅಂತ. ಮೊದಲನೇದಾಗಿ ನಮ್ಮ ಶಾರ್ಲೆಟ್ ಫ್ಲೇರ್, ಎರಡನೇದಾಗಿ ಬೇಲಿ, ಮೂರನೇದಾಗಿ ಸಾಶಾ ಬ್ಯಾಂಕ್ಸ್, ನಾಲ್ಕನೇದಾಗಿ ಬೆಕ್ಕಿ ಲಿಂಚ್. ಈ 4 ಜನರನ್ನ 4 ಹಾರ್ಸ್ ವುಮೆನ್ಸ್ ಇನ್ WWE ಅಂತ ಕರೀತಾರೆ. ಈ 4 ಜನ ಒಟ್ಟಿಗೆ WWE ಕಂಪನಿಗೆ ಬಂದಿದ್ದು ಅಂಡ್ ಈಗ ಟಾಪ್ ಸ್ಟಾರ್ಸ್ ಗಳಾಗಿದ್ದಾರೆ. ಬಟ್ ಸಾಶಾ ಬ್ಯಾಂಕ್ಸ್ ಅವರು ಮಾತ್ರ ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಈ 4 ಜನರ ಫ್ಯಾಟಲ್ 4-ವೇ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಈ 4 ಜನರ ಫ್ಯಾಟಲ್ 4-ವೇ ಮ್ಯಾಚ್ ಯಾವತ್ತೂ ಕೂಡ ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿದೆ ರಸಲ್ ಮೇನಿಯಾ 32 ಅಲ್ಲಿ ಬೆಕ್ಕಿ ಲಿಂಚ್, ಶಾರ್ಲೆಟ್ ಫ್ಲೇರ್ ಹಾಗೆ ಸಾಶಾ ಬ್ಯಾಂಕ್ಸ್ ಅವರ ನಡುವೆ. ಬಟ್ ಬೇಲಿ ಅವ್ರನ್ನು ಕೂಡ ಆ ಒಂದು ಮ್ಯಾಚ್ ಅಲ್ಲಿ WWE ಅವರು ಇನ್ಕ್ಲೂಡ್ ಮಾಡಿರಲಿಲ್ಲ. ಅಂಡ್ ಈಗ ಇವರು ಹೇಳ್ತಾರೆ, ನಮ್ಮ 4 ಜನರ ನಡುವೆ ಅಫ್ಕೋರ್ಸ್ ಒಂದು ಬಾರಿ ಮ್ಯಾಚ್ ಆಗೇ ಆಗುತ್ತೆ ಅಂತ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಕಾದ್ ನೋಡಬೇಕು. ಈ ಒಂದು ಮ್ಯಾಚ್ ನಿಜವಾಗ್ಲೂ ಡ್ರೀಮ್ ಮ್ಯಾಚ್ ತುಂಬಾ ಜನಕ್ಕೆ. ಈ ಒಂದು ಮ್ಯಾಚ್ ಆದ್ರೆ ಈ ಒಂದು ಮ್ಯಾಚ್ ನ ಸ್ಟೋರಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಲಿಲಿಯಾನ್ ಗಾರ್ಸಿಯಾ ಅವರ ಬಗ್ಗೆ. ಇವರು ನಮಗೆ ಎವಲ್ಯೂಷನ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇವರು ಬೇಸಿಕಲಿ ರಿಂಗ್ ಅನೌನ್ಸರ್, ಲೆಜೆಂಡ್ ಅಂತಾನೆ ಹೇಳ್ಬಹುದು. ಇವರು ಮತ್ತೊಮ್ಮೆ ಎವಲ್ಯೂಷನ್ 2 ಅಲ್ಲಿ ರಿಂಗ್ ಅನೌನ್ಸ್ ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟೈಲರ್ ಬಿಟಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಅವರು ಇಂಜುರಿ ಆಗಿದ್ರು, ಮತ್ತೊಮ್ಮೆ WWE ಕಂಪನಿಗೆ ರಿಟರ್ನ್ ಆದ್ರು, ಮತ್ತೊಮ್ಮೆ ಇಂಜುರಿ ಆಗಿದ್ರು. ಬಟ್ ಈಗ ಇವರು ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ. ಬಟ್ WWE ಅವರು ಇವರನ್ನ ಬುಕ್ ಮಾಡ್ತಾ ಇಲ್ಲ. ಇದನ್ನ ಇವರೇ ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ನನಗೆ ಯಾವುದೇ ರೀತಿಯ ಇಂಜುರಿ ರಿಲೇಟೆಡ್ ಪ್ರಾಬ್ಲಮ್ ಸದ್ಯಕ್ಕೆ ಇಲ್ಲ. ಬಟ್ WWE ಅವರು ಇನ್ನೂ ಕೂಡ ನನ್ನನ್ನ ಟೆಲಿವಿಷನ್ ಅಲ್ಲಿ ಬುಕ್ ಮಾಡ್ತಾ ಇಲ್ಲ ಅಂತ. ಐ ಥಿಂಕ್ ಸ್ಟೋರಿ ಯಾವುದು ಕೂಡ ಇಲ್ಲ ಅನ್ಕೋತೀನಿ ನಮ್ಮ ಟೈಲರ್ ಬಿಟಿ ಅವರಿಗೋಸ್ಕರ. ಸೊ ನೋಡ್ಬೇಕು WWE ಅವರು ಇವರ ರಿಟರ್ನ್ ನ ಯಾವಾಗ ಪ್ಲಾನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಫ್ಯಾಕ್ಷನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಒಂದು ಫ್ಯಾಕ್ಷನ್ ಅಲ್ಲಿ ನಮಗೆ ಸದ್ಯಕ್ಕೆ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾವ ರೀತಿ ಇಂಪ್ಯಾಕ್ಟ್ ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಒಂದು ಫ್ಯಾಕ್ಷನ್
ಫ್ಯಾಕ್ಷನ್ ಅಲ್ಲಿ ಆ ರೀತಿ ಇಂಪ್ಯಾಕ್ಟ್ ನಮಗೆ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಒಂದು ಫೇಲ್ಡ್ ಫ್ಯಾಕ್ಷನ್ ಆಗಿ ಈ ಒಂದು ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾವುದೋ ಒಂದು ನಾರ್ಮಲ್ ಟೀಮು ಅಂತಾನೆ ಈ ಒಂದು ಫ್ಯಾಕ್ಷನ್ ನಮಗೆ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಇದು ಕೂಡ ಬ್ರೇಕ್ ಆಗೇ ಆಗುತ್ತೆ. ಅಂಡ್ ಮಂಡೇ ನೈಟ್ ರಲ್ಲಿ ಡಬ್ಲ್ಯೂ ಅವರು ಅದರ ಟೀಸ್ ಕೂಡ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಪಾಲಿಮಿನ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಮೈಕ್ ನ ಕೊಡೋದಕ್ಕೆ ಹೋದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಮೈಕ್ ನ ಕಿತ್ಕೊಂಡು ಮಾತಾಡಿದ್ರು, ಅಲ್ಲಿಂದಾನೇ ಈ ಒಂದು ಫ್ಯಾಕ್ಷನ್ ಬ್ರೇಕಪ್ ಟೀಸ್ ನ ಡಬ್ಲ್ಯೂ ಅವರು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಒಂದು ಫ್ಯಾಕ್ಷನ್ ಗೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಆಡ್ ಆದ ಕೂಡಲೇ ನಮಗೆ ಗೊತ್ತಿತ್ತು ಮುಂದೊಂದು ದಿನ ಪಾಲಿಮಿನ್ ಅವರು ಸೆತ್ ರೋಲೆನ್ಸ್ ಅವರ ಕೈಗೂ ಕೂಡ ಚೊಂಬ್ ಕೊಟ್ಟು ಬ್ರಾನ್ ಬ್ರೇಕರ್ ಅವರ ಜೊತೆ ಹೋಗ್ತಾರೆ ಅಂತ. ಅಂಡ್ ಅದೇ ರೀತಿ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಫ್ಯಾಕ್ಷನ್ ನ ಬ್ರೇಕಪ್ ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಲಾಂಗ್ ವೇ ಆಗಿ ಪ್ಲಾನ್ ಮಾಡ್ತಾ ಇದೆಯಂತೆ. ತುಂಬಾನೇ ಬ್ಯಾಂಗರ್ ಆಗಿ ಪ್ಲಾನ್ ಮಾಡ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಟರ್ನ್ ಆಗ್ತಾರಂತೆ. ಅಂಡ್ ಆ ಕಡೆ ನಮ್ಮ ಪಾಲಿಮಿನ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರ ಜೊತೆ ಬಂದು ಸೇರ್ಕೋತಾರಂತೆ. ಸೊ ಇದನ್ನ ಡಬ್ಲ್ಯೂ ಅವರು ತುಂಬಾನೇ ಮ್ಯಾಸಿವ್ ಆಗಿ ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ಸ್ಟಾರ್ಟಿಂಗು ಈ ಒಂದು ಫ್ಯಾಕ್ಷನ್ ಫಾರ್ಮ್ ಆದಾಗಲೇ ನಮಗೆ ಗೊತ್ತಿತ್ತು ಪಾಲಿಮಿನ್ ಅವರು 100% ಬ್ರಾನ್ ಬ್ರೇಕರ್ ಅವರ ಜೊತೆನೆ ಹೋಗ್ತಾರೆ ಅಂತ. ಅದರಲ್ಲೇನು ಹೊಸತನ ಇಲ್ಲ. ಬಟ್ ಈ ಒಂದು ಫ್ಯಾಕ್ಷನ್ ಯಾವ ರೀತಿ ಬ್ರೇಕ್ ಆಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ OTC ಟ್ರೈಬಲ್ ಚೀಫ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಆಲ್ಮೋಸ್ಟ್ ಹತ್ರನೇ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಮಂಡೇ ನೈಟ್ ರಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಮೆನ್ಷನ್ ಮಾಡಿದ್ರು. ರೋಮನ್ ರೈನ್ಸ್ ಅವರ ಜೊತೆ ಬಾಲ್ಸ್ ಇಲ್ಲ ಇಲ್ಲಿ ಶೋ ಅಪ್ ಮಾಡೋದಕ್ಕೆ, ಅವನಿಗೆ ಧೈರ್ಯ ಇಲ್ಲ ಅಂತ ನಮ್ಮ ಪಾಲಿಮಿನ್ ಅವರು ಹೇಳಿದ್ರು. ಸೊ ಧೈರ್ಯದ ಬಗ್ಗೆ ಮಾತಾಡಿದಾಗ ರೋಮನ್ ರೈನ್ಸ್ ಅವರು ಬಂದೇ ಬರ್ತಾರೆ. ಸೆತ್ ರೋಲೆನ್ಸ್ ಅವರು ಕೂಡ ರಸಲ್ ಮೇನಿಯಾಗಿಂತ ಮುಂಚೆ ರೋಮನ್ ರೈನ್ಸ್ ಅವರ ಕಥೆನ ನಾನು ಮುಗಿಸಿದ್ದೀನಿ, ಅವನಿನ್ ಮುಂದೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರು ಬಂದ್ರು. ಅದೇ ರೀತಿ ಈಗ ರೋಮನ್ ರೈನ್ಸ್ ಅವರ ಮೆನ್ಷನ್ ಗಳನ್ನು ಕೂಡ ಈ ಒಂದು ಫ್ಯಾಕ್ಷನ್ ಮಾಡ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ರೀಸನ್. ನಿಮ್ಗೆ ಅನ್ಸುತ್ತೆ ಯಾವಾಗ ಬರ್ತಾರೆ? ಸ್ಮ್ಯಾಕ್ ಡೌನ್ ಅಲ್ಲಿ ಬರ್ತಾರೋ, ಮಂಡೇ ನೈಟ್ ರಲ್ಲಿ ಬರ್ತಾರೋ, ಅಥವಾ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಬರ್ತಾರೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.